ಈ ಒಂದು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಈ ಪ್ರಾರಂಭ ಆಗಬೇಕಾದ್ರೆ ನಮ್ಮ ಸರ್ವಕಾಲಕ್ಕೂ ಶ್ರೇಷ್ಠ ನಾಯಕರು, ಧೀಮಂತ ನಾಯಕರು ಆದಂಥ ದಿವಂಗತ ಬೈರೇಗೌಡರು ಈ ಒಂದು ಬೆಳೆಗಾರ ಸಹಕಾರ ಸಂಘದ ಸಮಸ್ಯೆಯನ್ನು ಕಟ್ಟಿದ್ರು. ತದನಂತರ ಅವರು ಕಟ್ಟಿದ ನಂತರ ಈ ಒಂದು ಕಾರ್ಯಭಾರವನ್ನು ನಮ್ಮ ಕೆ ಮುನ್ರಾಜ್ರವರು ಸತತ 10 ವರ್ಷಗಳ ಕಾಲ ಈ ಒಂದು ಕಾರ್ಯಭಾರವನ್ನು ವಹಿಸಿ, ಯಾಕಂದ್ರೆ ನಾವು ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗೆ ಬಂದಾಗ ನಾವು ಕುಳಿತುಕೊಳ್ಳೋಕ್ಕೂ ಸಹ ಜಾಗ ಇರಲಿಲ್ಲ. ತುಂಬ ಶಿಥಿಲವಾದ ಕಟ್ಟಡ, ಮಳೆ ಸೋರುವಂಥ ಪರಿಸ್ಥಿತಿ, ಅಲ್ಲಿ ರೇಷನ್ ಇಟ್ಕೊಳ್ಳೋಕ್ಕೂ ಸಂದರ್ಭ ಕಷ್ಟ. ಅಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಬೇಡಿಕೊಳ್ತಾ ಇದ್ವಿ, ನಿಮ್ಮ ಅವಧಿಯಲ್ಲಿ ಒಂದು ಕಟ್ಟಡವನ್ನು ಕೊಡಿ, ಈ ಒಂದು ಭಾಗಕ್ಕೆ ಒಂದು ನೀವು ಕೊಟ್ಟರೆ ನಿಮ್ಮ ಒಂದು ಹೆಸರು ಇರುತ್ತೆ, ಕೀರ್ತಿ ಇರುತ್ತೆ ಅಂತ ನಾವು ಭಾಳ ಸಲ ಅವ್ರು ಬೇಡ್ಕೊಂಡಂಥ ಸಂದರ್ಭದಲ್ಲಿ ಸುಮಾರು 5 ವರ್ಷದಲ್ಲಿ ಅವರು ಬಹಳ ಸತತವಾಗಿ ಪ್ರಯತ್ನ ಪಟ್ಟು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸತತವಾಗಿ ಪ್ರಯತ್ನ ಪಟ್ಟು ಈ ಒಂದು ಸಮಸ್ಯೆನ ಮಾಡೋದಕ್ಕೆ ಎಲ್ಲ ಕಡೆ ಅಡ್ಡಿ ಆತಂಕಗಳು ಬಂತು. ಕೆಲವು ಕಡೆ ಪಂಚಾಯತಿಂದನೇ ಆಗಿರ್ಬೋದು, ಮತ್ತು ಕೆಲವು ಟೈಮ್ ವೆಟರ್ನರಿ ಎಲ್ಲಿ ಆಗಿರ್ಬೋದು. ಈ ಭಾಗವನ್ನು ತೆಗೆದುಕೊಂಡು ಮಾಡಬೇಕಾದ್ರೆ ಸುಮಾರು ಸಮಯ ತೆಗೆದುಕೊಂಡಿದೆ. ಅಂಥ ಸಂದರ್ಭದಲ್ಲಿ ಅವರು ಎಲ್ಲರ ಒಂದು ಸಹಯೋಗದೊಂದಿಗೆ ಹೋರಾಟ ಮಾಡಿ ಒಂದು ಸಮಸ್ಯೆನ ಕಟ್ಟೋದಕ್ಕೆ, ಬೆಳೆಸೋದಕ್ಕೆ ಅವರು ಇಷ್ಟು ಶ್ರಮ ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಹೇಳಬೇಕಾದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ನಾನು ಹೇಳ್ಬೋದು ಮುನ್ರಾಜ್ ಅವರವ್ರನ್ನ ನಿಜವಾಗಿ. ಯಾಕಂದ್ರೆ ಇನ್ನೊಂದು ನಾನು ಹೇಳ್ತೀನಿ, ಸುಮಾರು ಜನಕ್ಕೆ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೆ. ನಾನು ಸುಮಾರು ನಮ್ಮಲ್ಲಿ ಹೆಣ್ಣು ಮಕ್ಕಳಿರೋಂಥ ಜನ, ದುಡಿಯೋವಂಥ ಜನ, ಎಷ್ಟೋ ಜನ ಕೂಲಿ ನಾಲಿಗೆ ಹೋಗುವಂಥವ್ರು, ಬೆಳಿಗ್ಗೆ ಹೋಗಿ ಸಂಜೆ ಬರೋವಂಥವ್ರು, ಮಳೆ ಬಿಸಿಲು ಗಾಳಿ ಅಂತ ದುಡಿಯೋವಂಥವ್ರು. ಅಂಥವ್ರಿಗೆ ನಾನು ಸುಮಾರು ಜನಕ್ಕೆ ಕೇಳಿದಾಗ ಅವರು ಒಂದು ಸಾಲ ಕೊಟ್ಟಿದ್ದಾರೆ. ಸಾಲಗಳನ್ನು ಕೊಟ್ಟು ಸುಮಾರು ಜನಕ್ಕೆ ಇವತ್ತಿನ ದಿನ ಅವ್ರು ದುಡಿಯೋವಂಥ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಅವ್ರು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಇವತ್ತು ಅವ್ರು ನೆಮ್ಮದಿಯಿಂದ ಜೀವನ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ, ಒಂದು ಎಲ್ಲ ಅದಕ್ಕೆ ಒಂದು ನಿಜಕ್ಕೂ ಹೇಳ್ಬೇಕಾದ್ರೆ ನಮಗೆ ಈ ರೈತರ ಪಾಲಿಗೆ ಬಂಗಾರದ ಮನುಷ್ಯ ಅಂತ ನಾನು ಖಂಡಿತವಾಗಿ ಹೇಳ್ತಿದ್ದೀನಿ, ನಿಜವಾಗಿ ಹೇಳಬೇಕಾದ್ರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಅವರು ಸುಮಾರು ಕಷ್ಟಪಟ್ಟಿದ್ದಾರೆ. ಇವತ್ತು ಈ ಸಮಸ್ಯೆ ಆಗಬೇಕಾದ್ರೆ ನಿಜವಾಗಿ ಹೇಳಬೇಕಾದ್ರೆ ಕಷ್ಟಪಟ್ಟು ರಾತ್ರಿ ಹಗಲಂದಿರ ನಿದ್ದೆ ಬಿಟ್ಟು ನಿಜವಾಗಿ ಎಲ್ಲರನ್ನೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿ ಒಳ್ಳೆ ಯಶಸ್ವಿ ಮಾಡಬೇಕಂತ ಮಾಡಿದಂಥವು. ನಿಜಕ್ಕೂ ಹೇಳಬೇಕಾದ್ರೆ ಇವತ್ತು ಸುಳ್ಳು ಆಪಾದನೆಗಳೇ ಹಾಕಿದ್ದಾರೆ, ರಣಹೇಡಿಗಳು ನಿಜವಾಗಿ. ಯಾಕಂದ್ರೆ ಇವ್ರು ಹೇಳಿಕೆಯನ್ನು ಸಹಿಸಲಾರದಂಥ ಜನ ಇವ್ರನ್ನ ಎದುರಿಸೋಕ್ಕಾಗದಿರ ಚುನಾವಣೆಯನ್ನು ಇವತ್ತು ಅವ್ರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾರೆ. ನಿಜಕ್ಕೂ ಇದು ತುಂಬಲಾರ್ದ ನಿಜವಾಗಿ ನೋವಾಗ್ತದೆ ನಿಜವಾಗಿ ಹೇಳಬೇಕಾದ್ರೆ. ಏಕೆಂದರೆ ನೋಡಿ, ಅವರು ಸುಮಾರು ಅವ್ರ ಅಣ್ಣ ತಮ್ಮಂದರು, ಅವರು ದೊಡ್ಡಪ್ಪ ಅಣ್ಣ ತಮ್ಮಂದರು, ಚಿಕ್ಕಪ್ಪನವರು ಭಾಳ ಜಾಯಿಂಟ್ ಫ್ಯಾಮಿಲಿ, ತುಂಬ ಚೆನ್ನಾಗಿ ಅವರು ದುಡಿತದ ರಾತ್ರಿ ಆಗಲಂದಿರ ಸುಮಾರು ಇದು ಮಾಡಿ ಅವರು ಸಂಪಾದನೆ ಮಾಡಿರ್ಬೋದು. ಇವತ್ತು ಮನೆ ಕಟ್ತಾ ಇರ್ಬೋದು, ಜಮೀನು ತೆಗೆದುಕೊಂಡಿರ್ಬೋದು. ಇವತ್ತು KDB ಜಮೀನಲ್ಲಿ ಅವ್ರು ಸುಮಾರು KD ಜಮೀನು ಹೋಗಿದೆ. ಅವರು ಆ ಜಮೀನುಗಳು ಇವತ್ತು ಕೋಟ್ಯಾಂತರಕ್ಕೆ ಹೋಗಿದೆ. ಆ ಜಮೀನ ಒಂದಕ್ಕೆ ಇನ್ನೊಂದು ಕಡೆ 10 ಎಕರೆ ಜಮೀನು ತೆಗೆದುಕೊಂಡಿರ್ಬೋದು, ಮನೆ ಮಾಡ್ತಾ ಇರ್ಬೋದು. ಅದಕ್ಕೆ ಸಲ್ಲದ ಅಪವಾದಗಳು ಮಾಡ್ತಾ ಇರೋದು ನಿಜಕ್ಕೂ ದುರಾದೃಷ್ಟಕರ. ನಿಜಕ್ಕೂ ಇದು ಜನ ಸಹಿಸಲಾರದಂಥ ಜನ ಅಂತ ಹೇಳ್ತೀನಿ. ನಿಜಕ್ಕೂ ಅವ್ರಿಗೆ ಒಳ್ಳೇದಾಗಲ್ಲ ನಿಜವಾಗಿ. ಯಾಕಂದರೆ ಇವತ್ತು ಯುದ್ಧ ಮಾಡಬೇಕಾದ್ರೆ ಚುನಾವಣೆ ಬರಲಿ, ಎದುರಿಸಲಿ, ಗೆಲ್ಲಿ, ಅದನ್ನು ಬಿಟ್ಬಿಟ್ಟು ಈ ಥರ ಅಲ್ಲಸಲ್ಲದ ಆಪಾದನೆಗಳನ್ನ ಹಾಕಿ ನಾಳೆ ಅವ್ರನ್ನ ಸೋಲ್ಸೋಕೆ ಹೊರಟೋದು ನಿಜಕ್ಕೂ ತುಂಬ ವಿಷಾದನೀಯ. ನಿಜಕ್ಕೂ ನೋವಾಗುತ್ತೆ. ಪ್ರತಿಯೊಬ್ಬ ಮತದಾರರಿಗೂ ಗೊತ್ತು ನಿಜವಾಗಿ ಈ ಭಾಗದಲ್ಲಿ ನಮಗೆ ಅವರು ಬಂಗಾರದಂಥ ಮನುಷ್ಯ ಅಂತಲೇ ಹೇಳ್ಬೋದು. ಇವತ್ತು ಈ ಸಮಸ್ಯೆನ ಕಟ್ಟೋದಕ್ಕೆ ಒಬ್ಬ ಆಸ್ತಿ ಇವತ್ತು ಈ ಭಾಗಕ್ಕೆ ಒಂದು ಕೊಟ್ಟಿದ್ದಾರೆ, ಕಾಣಿಕೆಯಾಗಿ ಒಂದು ಆಸ್ತಿ ಅಂತ ನಮ್ಗೆ ಕೊಟ್ಟಿದ್ದಾರೆ. ಈ ಭಾಗಕ್ಕೆ ನಿಜಕ್ಕೂ ಒಂದು ಆಪತ್ ಬಾಂಧವರು ಅಂತ ಹೇಳ್ತೀನಿ ನಿಜವಾಗಿ ಹೇಳಬೇಕಾದ್ರೆ. ಈ ಒಂದು ಸಮಸ್ಯೆಗೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ ನಿಜವಾಗಿ. ಯಾಕಂದ್ರೆ ಅವರ ಹೇಳಿಕೆನ ಸಹಿಸಲಾರದ ಮಾಡ್ತಾ ಇರ್ಬೋದು ಖಂಡಿತವಾಗಿ. ಆದರೂ ಸಹ ಇವತ್ತು ನರಸಾಪುರದ ಹೋಬಳಿ ಜನ ಅವ್ರ ಹಿಂದೆ ಇದೀವಿ ನಾವೆಲ್ಲ ನಿಜವಾಗಿ. ಯಾಕಂದ್ರೆ ಅವರೊಂದು ಇನ್ನೂ ಅವ್ರಿಗೆ ಅಧಿಕಾರ ಕೊಟ್ಟರೆ, ಇನ್ನೂ ಒಂದು 5-10 ವರ್ಷ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಮಸ್ಯೆನ ಬೆಳೆಸ್ತಾರೆ, ಇನ್ನೂ ಆದಾಯ ಬರಂಗೆ ನೋಡ್ತಾರೆ. ಇವತ್ತು ಎಷ್ಟೋ ಜನ ಬೀದಿಗೆ ಬರೋಂಥ ಜನಕ್ಕೆ ಲೋನ್ಗಳು ಸಿಗುತ್ತೆ. ಇವತ್ತಿನ ಜನ ಎಷ್ಟೋ ಜನ ಇವತ್ತು ನೆಮ್ಮದಿಯಿಂದ ಜೀವನ ಮಾಡೋಂಥ ವ್ಯವಸ್ಥೆ ಮಾಡಿದ್ರು. ಇವತ್ತು ಅನ್ನದಾತರು ಸಹ ಹೌದು, ಆ ಸರಿಯಾದ ರೀತಿಯಲ್ಲಿ ರೇಷನ್ನು ಸಹ ವಿತರಣೆ ಮಾಡ್ತಾರೆ. ಮೊದಲ ಸಲ ತುಂಬ ಕಷ್ಟ ಆಗೋದು. ಅವ್ರು ಬಂದಾಗ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಕೊಡಬೇಕೋ ಆ ಆಹಾರ ಪದಾರ್ಥಗಳು ಸಹ ಪ್ರತಿಯೊಂದು ಸಮಯದಲ್ಲಿ ಸಹ ಇವತ್ತು ಅವ್ರಿಗೆ ಸೇರ್ತಾ ಇದೆ. ಆದ್ದರಿಂದ ದಯವಿಟ್ಟು ಸಮಸ್ಯೆಗೆ ಇನ್ನೊಂದು, ನಮ್ಮ ಶ್ರೀಮತಿಯವರು ಇದರಲ್ಲಿ ಆಗಿದ್ರು. ಅವರು ಸಹ ಅನುಭವ ಹೇಳ್ತಾ ಇದ್ರು. ಒಂದು ಕಾಫಿ ಟೀ ಸಹ ಅವರು ಖರ್ಚು ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ಬ ನಿರ್ದೇಶಕರು ಒಂದಿನ ಮೀಟಿಂಗ್ ಅವರೇ ಕೈಯಿಂದ ದುಡ್ಡು ಕೊಟ್ಟು ಊಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು ಅಂತ ಸಹ ಹೇಳಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಇದು ದಯವಿಟ್ಟು ಅವರಿಗೆ ಇದು ಅಪಕೀರ್ತಿ ಮಾಡೋದಕ್ಕೆ ಇದು ನಿಜಕ್ಕೂ ಹೇಡಿಗಳಿಗೆ ಇದು ಶ್ರೇಯಸ್ಸಲ್ಲ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ.